ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ಸಾನ್ ಇನ್ ಕನ್ನಡ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಟೆಕ್ ನ್ಯೂಸ್ ಎಪಿಸೋಡ್ ಆಫ್ 1-2ಗೆ. ಇವತ್ತಿನ ಟೆಕ್ ನ್ಯೂಸ್ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕೆ ಮುಂಚೆ ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ ಹೊಸಬ್ರು ನೋಡ್ತಾ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಶೇರ್ ಮಾಡಿ ಅಂತ ಹೇಳಕ್ಕಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಮೊದಲನೇ ಟೆಕ್ ನ್ಯೂಸ್ ಬಂದ್ಬಿಟ್ಟು ಬಿಟ್ ಕಾಯಿನ್ಸ್ ಗೊತ್ತಿರ್ಬೋದು ನಿಮಗೆಲ್ಲ. ಕ್ರಿಪ್ಟೋ ಕರೆನ್ಸಿ ಗೊತ್ತಿರುತ್ತೆ. ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಈಗ ಜಿಯೋದವರು ಎಂಟ್ರಿ ಆಗ್ತಿದ್ದಾರೆ. ಜಿಯೋದವರು ಎಂಟ್ರಿ ಆದ್ಮೇಲೆ ಇವರು ಒಂದು ಕಾಯಿನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಆ ಕಾಯಿನ್ ನೇಮ್ ಬಂದ್ಬಿಟ್ಟು ಜಿಯೋ ಕಾಯಿನ್ ಅಂತ. ಇದು ಬಿಟ್ ಕಾಯಿನ್ ಅವ್ರದ್ದು ಒಂದು ಹೊಸ ಕಾಯಿನ್, ಅಂದ್ರೆ ಜಿಯೋದವರೇ ಒಂದು ಕ್ರಿಪ್ಟೋ ಕರೆನ್ಸಿಗೆ ಎಂಟ್ರಿ ಆದ್ಮೇಲೆ ಅವ್ರದ್ದು ಆದಂತ ಒಂದು ಕಾಯಿನ್ ಇಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಈ ಕಾಯಿನ್ ನಾವು ಹೆಂಗೆ ಅರ್ನ್ ಮಾಡೋದು, ಯಾವ ರೀತಿ ಕಾಯಿನ್ಸ್ ನ ಯೂಸ್ ಮಾಡ್ಕೊಳ್ಳೋದು ಅಂತಂದ್ರೆ, ಈ ಕಾಯಿನ್ಸ್ ನ ಅರ್ನ್ ಮಾಡ್ಬೇಕಂತಂದ್ರೆ ನೀವು ಜಿಯೋ ಸ್ಪೇರ್ ವೆಬ್ ಅಂತ ಒಂದು ಆಪ್ ಬರುತ್ತೆ, ಅಪ್ಲಿಕೇಶನ್ ಬರುತ್ತೆ ಜಿಯೋದವ್ರದ್ದೇ. ಆ ಅಪ್ಲಿಕೇಶನ್ ಮುಖಾಂತರ ನೀವು ಲಾಗಿನ್ ಮಾಡ್ಕೊಂಡು ಅಲ್ಲಿ ಕಾಯಿನ್ಸ್ ನ ಅರ್ನ್ ಮಾಡಬಹುದು. ಇದನ್ನ ಟ್ರಾನ್ಸ್ಫರ್ ಮಾಡೋ ಒಂದು ಆಪ್ಷನ್ಸ್ ಇನ್ನು ಬಿಟ್ಟಿಲ್ಲ ಅವರು. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾನು ತರಬಹುದು. ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ಥ್ರೆಡ್ಸ್. ನಿಮ್ಗೆ ಎಲ್ಲರೂ ಗೊತ್ತಿರ್ತಕ್ಕಂಥ ಆ್ಯಪೇ. ಈ ಆ್ಯಪ್ ಬಂದ್ಬಿಟ್ಟು ಇನ್ಸ್ಟಾದವರ ಒಂದು ಅಣ್ತಮ್ಮ ಅಂತಾನೆ ಹೇಳ್ಬಹುದು. ಇನ್ಸ್ಟಾದವರ ಅಣ್ತಮ್ಮ ಯಾರಪ್ಪ ಅಂದ್ರೆ ಥ್ರೆಡ್ ಆ್ಯಪ್. ಈ ಥ್ರೆಡ್ಸ್ ಆ್ಯಪ್ ಅಲ್ಲಿ ಒಂದೆರಡು ಹೊಸ ಫೀಚರ್ಸ್ ಬಂದಿದ್ದಾವೆ. ಮೊದಲನೇ ಫೀಚರ್ ಯಾವ್ದಪ್ಪ ಅಂತಂದ್ರೆ, ಇವರು 76 ಡೇಸ್ಗೋಸ್ಕರ ಶೆಡ್ಯೂಲ್ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ಪೋಸ್ಟ್ ಅನ್ನು 76 ಡೇಸ್ ತನಕ ಶೆಡ್ಯೂಲ್ ಮಾಡಬಹುದು. ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಒಂದು ಮಾರ್ಕಪ್ ಟೂಲ್ ಅಂತ ಒಂದು ಹೊಸ ಟೂಲ್ ಸಮೇತ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಮಾರ್ಕಪ್ ಟೂಲ್ ಯಾವ ರೀತಿ ಯೂಸ್ ಆಗುತ್ತಪ್ಪ ಅಂತಂದ್ರೆ, ಈ ಕಮೆಂಟ್ಸ್ ಅಲ್ಲಿ ಅವೆಲ್ಲ ಎಮೋಜಿಸ್ ನ ಆಡ್ ಮಾಡೋದು, ರೈಟಿಂಗ್ ಮಾಡೋದು, ಅದೇ ರೀತಿ ಫೇಸ್ಬುಕ್ ಅಲ್ಲೆಲ್ಲ ಬರುತ್ತಲ್ಲ ಅದೇ ರೀತಿ ಇಲ್ಲಿ ಒಂದು ಕಮೆಂಟ್ ಮಾಡೋದಕ್ಕೆ ಹೊಸ ಒಂದು ಆಪ್ಷನ್ ಅನ್ನು ತಂದಿದ್ದಾರೆ. ಇದು ಒಂದು ರೀತಿ ಒಳ್ಳೊಳ್ಳೆ ಯೂಸ್ಫುಲ್ ಆಗುವಂತ ಆಪ್ಷನ್ಸ್ ನ ತರ್ತಿದ್ದಾರೆ. ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ಐಕ್ಯೂ ಕಡೆಯಿಂದ. ಐಕ್ಯೂದವರು ನಿಯೋ 10R ಅಂತ ಒಂದು ಹೊಸ ಫೋನ್ ಅನ್ನ ಲಾಂಚ್ ಮಾಡೋದಕ್ಕೆ ರೆಡಿ ಮಾಡ್ಕೊಂತಿದ್ದಾರೆ. ಈ ಫೋನ್ ಬಂದ್ಬಿಟ್ಟು ನೆಕ್ಸ್ಟ್ ತಿಂಗಳು ಮಾರ್ಚ್ ತಿಂಗಳಲ್ಲಿ ಈ ಫೋನ್ ಲಾಂಚ್ ಆಗಲಿದೆ. ಈ ಫೋನ್ ಡ್ಯುಯಲ್ ಟೋನ್ ಕಲರ್ ಇಂದ ಹಾಗೂ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಅಂತ ಒಂದು ಪ್ರೊಸೆಸರ್ ಇಂದ ಬರ್ತಾ ಇದೆ. ಇದೇ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಸ್ವಲ್ಪ ಈ ಸ್ನ್ಯಾಪ್ಡ್ರ್ಯಾಗನ್ 8 Gen ಇತ್ತು, ಅದೇ ಪ್ರೊಸೆಸರ್ ಸ್ವಲ್ಪ ಲೈಟ್ ಮಾಡಿರ್ತಕ್ಕಂಥ ಹೊಸ ಪ್ರೊಸೆಸರ್. ಈ ಪ್ರೊಸೆಸರ್ ಇಂದ ಈ ಫೋನ್ ಬರಲಿದೆ. ಒಳ್ಳೆ ಸಖತ್ತಾಗಿರ್ತಕ್ಕಂಥ ಒಳ್ಳೆ ಫ್ಲಾಗ್ಶಿಪ್ ಲೆವೆಲ್ ಫೋನ್ ಆಗಲಿದೆ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಬಡ್ಜೆಟ್ ಅಲ್ಲಿ ಈ ಫೋನ್ಸ್ ನ ಲಾಂಚ್ ಮಾಡ್ತಾರೆ. ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ವಿವೋದವ್ರ ಕಡೆಯಿಂದ. ವಿವೋದವರು X200 ಸೀರೀಸ್ ಏನ್ ಲಾಂಚ್ ಮಾಡಿದ್ರು ಅದರ ಒಂದು ಮುಂದುವರೆದ ಭಾಗ ಅಂತಾನೆ ಹೇಳ್ಬೋದು. X200 Pro Mini ಅಂತ ಒಂದು ಹೊಸ ಫೋನ್ ಅನ್ನ ಲಾಂಚ್ ಮಾಡೋದಕ್ಕೆ ರೆಡಿ ಮಾಡ್ಕೊಂತಿದ್ದಾರೆ. ಇದನ್ನ ಅವಾಗಲೇ ಲಾಂಚ್ ಮಾಡ್ಬೇಕಾಯ್ತು. ಚೈನಾದಲ್ಲಿ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ. ಲಾಂಚ್ ಆದ್ರೂ ಇನ್ನ ಇಂಡಿಯಾದಲ್ಲಿ ಹಾಗೂ ವರ್ಲ್ಡ್ ಅಲ್ಲಿ ಎಲ್ಲೂ ಲಾಂಚ್ ಆಗಿಲ್ಲ. ಹಂಗಾಗಿ ಇಷ್ಟರಲ್ಲೇ ಮಾರ್ಚ್ ಏಪ್ರಿಲ್ ಅಲ್ಲಿ ಈ ಫೋನ್ ಲಾಂಚ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬಹುದು. ಇನ್ನು ನಥಿಂಗ್ ಫೋನ್ ಇದೇ ರೀತಿ 3 ಫೋನ್ಸ್ ಇದೇ ಮಾರ್ಚ್ ತಿಂಗಳಿಗೆ ಲಾಂಚ್ ಮಾಡೋದಕ್ಕೆ ರೆಡಿ ಮಾಡ್ಕೊಂತಿದ್ದಾರೆ. ಯಾವ್ದಪ್ಪ ಅಂತಂದ್ರೆ, ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಥಿಂಗ್ ಫೋನ್ ಗೊತ್ತಿರ್ಬೋದು ನಿಮ್ಗೆ. ನಥಿಂಗ್ ಫೋನ್ 3A. ಈ ಫೋನಿನ ಒಂದು ಸ್ಪೆಸಿಫಿಕೇಶನ್ಸ್ ಎಲ್ಲ ಲೀಕ್ ಆಗಿದಾವೆ. ಅಂದ್ರೆ ಇದು ಲಾಂಚ್ ಆಗೋದು ಮುಂದಿನ ತಿಂಗಳಾಗುತ್ತೆ. ಅದೇ ಲಾಂಚಿಂಗ್ ಇಂತ ಮುಂಚೆನೆ ಸ್ಪೆಸಿಫಿಕೇಶನ್ಸ್ ಹಂಗೆ ರಿಯಲ್ ಲೈಫ್ ಫೋಟೋಸ್ ಎಲ್ಲ ಸಿಕ್ಕಿದಾವೆ ನಮಗೆ. ಏನಪ್ಪಾ ಅಂತಂದ್ರೆ, ಇದರಲ್ಲಿ ಕ್ಯಾಮ್ರಾ ಮಾಡೆಲ್ ಏನಿರುತ್ತೆ ಅಲ್ಲ ಚೇಂಜ್ ಆಗಿರುತ್ತೆ. 3 ಕ್ಯಾಮ್ರಾಸ್ ಎಲ್ಲ ಬರ್ತಿದೆ. ಪೆರಿಸ್ಕೋಪಿಕ್ ಲೆನ್ಸು, ಅಲ್ಟ್ರಾ ವೈಡ್ ಆಂಗಲ್ ಎಲ್ಲ ಝೂಮ್ ಮಾಡೋ ಕ್ಯಾಮ್ರಾ ಆಡ್ ಮಾಡ್ತಿದ್ರೆ, ಸ್ವಲ್ಪ ಎಕ್ಸ್ಟ್ರಾ ಒಂದು ಕ್ಯಾಮ್ರಾ ಸೆನ್ಸರ್ ಆಡ್ ಮಾಡಿದ್ರೆ ಅಂತಾನೆ ಹೇಳ್ಬೋದು. ಇದರ ಒಂದು ಬ್ಯಾಕ್ ಲುಕ್ ಈ ರೀತಿ ಕಾಣಿಸ್ತಿರುತ್ತೆ, ನಿಮಗೆ ಗೊತ್ತಿರಬಹುದು, ನೋಡ್ತಾ ಇದ್ದೀರಾ. ಮತ್ತೆ ಇದರಲ್ಲಿ ಎಕ್ಸ್ಟ್ರಾ ಫೀಚರ್ ಅಂತ ಹೇಳಿ ಒಂದು ಬಟನ್ ಅನ್ನ ಆಡ್ ಮಾಡಿದ್ದಾರೆ. ಈ ಬಟನ್ ಏನಕ್ಕೆ ಯೂಸ್ ಆಗ್ಬೋದು ಅಂತಂದ್ರೆ, ನನ್ನ ಅನಿಸಿಕೆ ಇದು ಬಂದ್ಬಿಟ್ಟು ಕ್ಯಾಮ್ರಾ ಅಪರ್ಚರ್ಗಳನ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಇನ್ನು ಯಾರಾದ್ರೂ ಒಳ್ಳೆ ಫೀಚರ್ ಮತ್ತೆ ಒಳ್ಳೆ ಫ್ಲಾಗ್ಶಿಪ್ ಲೆವೆಲ್ ಫೋನ್ ಅನ್ನ ಪರ್ಚೇಸ್ ಮಾಡ್ಬೇಕಂತ ಇದ್ರೆ ಆದಷ್ಟು ಕಾಯಿರಿ. ಮುಂದಿನ ತಿಂಗಳಲ್ಲಿ ನಥಿಂಗ್ ಫೋನ್ ಸಿಗಬಹುದು. ನಿಮ್ಗೆ ಒಳ್ಳೆ ಬಡ್ಜೆಟ್ ಮ್ಯಾಟರ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹೈಯರ್ ಪ್ರೈಸ್ ಅಲ್ಲಿ ಇವರನ್ನು ಲಾಂಚ್ ಮಾಡೋದಿಲ್ಲ, ಒಳ್ಳೆ ಬಡ್ಜೆಟ್ ಅಲ್ಲಿ ಇವರು ಲಾಂಚ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇನ್ನು ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ಲೆನ್ಸ್ ಕಾರ್ಟ್ ಕಡೆಯಿಂದ. ಲೆನ್ಸ್ ಕಾರ್ಟ್ ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಲೆನ್ಸ್ ಕಾರ್ಟ್ ಅಂದ್ರೆ ಇವರು ಏನಪ್ಪ, ಈ ಲೆನ್ಸ್ ಕಾರ್ಟ್ ಅಂದ್ರೆ ಒಂದು ಸ್ಪೆಕ್ಸ್ ಯೂಸ್ ಮಾಡ್ತೀವಲ್ಲ ಅದೇ ಒಂದು ಕಂಪನಿ ಲೆನ್ಸ್ ಕಾರ್ಟ್. ಈ ಲೆನ್ಸ್ ಕಾರ್ಟ್ ಕಂಪನಿಯವರು ಏನನ್ನ ಇದು ಮಾಡಿದಾರೆ ಅಂತಂದ್ರೆ, ಹೊಸದಾಗಿ ಒಂದು ಸ್ಪೆಕ್ ನ ಲಾಂಚ್ ಮಾಡಿದ್ದಾರೆ. ಈ ಸ್ಪೆಕ್ಟ್ ಅಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತಂತೆ. ಬ್ಲೂಟೂತ್ ಕನೆಕ್ಟಿವಿಟಿ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಸ್ಪೆಕ್ಟ್ ಹಾಕೊಂಡಿದ್ರೆ ನೋಡೋದಕ್ಕೆ ಏನು ಬ್ಲೂಟೂತ್ ಕನೆಕ್ಟಿವಿಟಿ ಅಲ್ಲ, ಕೇಳಿಸ್ಕೊಳೋದಕ್ಕೆ. ಆದ್ರೆ ಇದರಲ್ಲೇ ಫೋನ್ ಅನ್ನ ಮಾತಾಡಬಹುದು, ಆಟೋಮೆಟಿಕ್ ಆಗಿ ಸಾಂಗ್ಸ್ ನೆಲ್ಲ ಕೇಳಬಹುದು ಅಂತ ಒಂದು ಹೊಸ ಫೀಚರ್ ನ ತಂದಿದ್ದಾರೆ. ಇದು ಒಂದು ಹೊಸ ಅನ್ವೆನ್ಷನ್ ಅಂತಾನೆ ಹೇಳ್ಬಹುದು. ಸಖತ್ತಾಗಿರ್ತಕ್ಕಂಥ ಫೀಚರ್ ನದಿಗೆ ಇದು ಒಂದು ಲೆನ್ಸ್ ಕಾರ್ಟ್ ನ ಒಂದು ಗ್ಲಾಸಸ್ ಬರ್ತಾ ಇದೆ. ಈ ಗ್ಲಾಸ್ ಅನ್ನ ಏನ್ ಮಾಡಬಹುದು ಅಂತಂದ್ರೆ, ಎಲ್ಲಿ ಪರ್ಚೇಸ್ ಮಾಡೋದು ಅಂತಂದ್ರೆ lenscart.com ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಕೊಬಹುದು. 4,000ಕ್ಕೆ ಈ ಒಂದು ಲೆನ್ಸ್ ಕಾರ್ಟ್ ಅಲ್ಲಿ ಒಂದು ಗ್ಲಾಸಸ್ ಸಿಗುತ್ತೆ. ಯಾರಿಗಾರು ಇಂಟ್ರೆಸ್ಟೆಡ್ ಇದ್ದವ್ರು ತಗೊಬಹುದು. ತಗೊಂಡು ಲೆನ್ಸ್ ಬೇಕಾದ್ರೆ ಅದಕ್ಕೆ ಆಡ್ ಮಾಡಿಸ್ಕೊಂಡು ಹಾಕೊಬಹುದು. ಓಕೆನಾ. ಇದೊಂದು ಒಳ್ಳೆ ಸಖತ್ತಾಗಿರ್ತಕ್ಕಂಥ ಗ್ಲಾಸ್ ಅಂತಾನೆ ಹೇಳ್ಬೋದು. ಓಕೆ, ಇಷ್ಟ ಈ ವಿಡಿಯೋದಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ವಿಡಿಯೋ. ಎಲ್ಲರಿಗೂ ಯಾವಾಗ ಇಷ್ಟ ಆಗಿರೋದು ಅನ್ಕೋತೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಂತ ವಿಡಿಯೋನ ಮುಗಿಸ್ತಾ ಇದೀನಿ. ಓಕೆ, ಮುಂದಿನ ಟೆಕ್ನಿಕ್ಸ್ ಅಲ್ಲಿ ಸಿಗೋಣ. ಟಾಟಾ, ಬೈ ಬೈ.